ಓಕೆ, ಬಟ್ ಅದೇ ನೀವು ಹೇಳಿದ್ರಿ ಏನು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಅಂತ. ಮತ್ತೆ ಲಾಸ್ಟ್ ವೀಕಲ್ಲಿ ಅಗೈನ್ ತಾಯಿಯವರೆಲ್ಲ ಬಂದಾಗಿತ್ತು, ತಂಗಿಯವ್ರು ಬಂದಾಗಿತ್ತು, ನಿಮಗೆ ಮೆಂಟಲಿ ಒಂದ್ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿತ್ತು, ಪರವಾಗಿಲ್ಲ ಇಷ್ಟರ ಮಟ್ಟಿಗೆ ಬಂದಿದ್ದೀನಿ ಅಂತ. ಬಟ್ ಅಲ್ಲಿಗಲ್ಲಿಗೆ ನಿಮ್ಮನ್ನ ರೆಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೆ ಬಹುಶಃ ನಿಮ್ಗೆ ಮುಂದೆ ಯಾವ ರೀತಿ, ಯಾಕಂದ್ರೆ ಆ ಒಂದು ಗುರಿ ತಲುಪೋದಕ್ಕೆ ಜಾಸ್ತಿ ನೀವು ತಲೆ ಕೆಡಿಸ್ಕೊಳ್ಳಿಲ್ವಾ ಅಂತ ಅನ್ಸುತ್ತಾ ನಿಮ್ಗೆ? ಸಾಕು, ನಂಗೆ ಆಲ್ರೆಡಿ ನಾನು ಏನ್ ಅನ್ಕೊಂಡಿದ್ದೆ ಅದಕ್ಕಿಂತ ಜಾಸ್ತಿ ಸಿಕ್ಬಿಟ್ಟಿದೆ, ಸಾಕು ಇಲ್ಲಿಗೆ ಅಂತ ಅನ್ಕೊಂಡು ನೀವು ಸ್ಯಾಟಿಸ್ಫೈ ಆಗ್ಬಿಟ್ರೆ? ಇಲ್ಲ, ಅಂದ್ರೆ ನಂಗೆ ಏನ್ ಸಿಕ್ಕಿದೆ ಅನ್ನೋದು ಗೊತ್ತೇ ಇರ್ಲಿಲ್ಲ. ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಪ್ರೋಟೋಕಾಲ್ಸ್ ಗಳು ಇದ್ದ ಕಾರಣಕ್ಕೆ ಸೊ ಮನೆಯವರು ಏನು ಹೇಳ್ತಿರ್ಲಿಲ್ಲ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಏನು ಹೇಳ್ತಿರ್ಲಿಲ್ಲ, ಏನು ಗೊತ್ತಾಗ್ತಿರ್ಲಿಲ್ಲ. ಹೊರಗಡೆ ನಾನ್ ನೆಗೆಟಿವ್ ಆಗಿದೆ, ಇನ್ನೇನ್ ಜನ ಹೋಗ್ತಿದ್ದಾರೆ ಅನ್ನೋದೇ ನಾನು ಅನ್ಕೊಂಡಿದ್ದೆ. ಸೊ ಅದಕ್ಕೆ ನಾನು ಒಂದ್ಸಲ ಹೇಳಿದ್, ನಾನು ಬಿಗ್ ಬಾಸ್ ನಿರ್ಧಾರ ಮಾಡಿ ತಪ್ಪು ಮಾಡಿದೆ ಅಂತ ಒಂದ್ಸಲ ಹೇಳಿದ್. ನಾನು ಅದೇ ನನಗೆ ಇಲ್ಲ ಇದು ಏನ್ ಆಗ್ತಿದೆ ಅಂದ್ರೆ ನಾನೇ ಮಾನಸಿಕವಾಗಿ ಕುಗ್ತಿದ್ದೇನೆ ಅನ್ನೋ ಪರಿಸ್ಥಿತಿನಲ್ಲಿ ಬಂದಿದ್ದೀನಿ ಅಂದ್ರೆ ಈ ಮನೆಯವ್ರು ಎಲ್ಲರೂ ಎತ್ತೆತ್ ಕಸದ ಬುಟ್ಟಿಗೆ ಹಾಕು, ಕಷಾಯ ಕೊಡು, ಕಳಪೆ ಕೊಡು ಅನ್ನುವಾಗ ಸಹಜವಾಗಿ ಅದನ್ನ ಸಹಿಸಕ್ ಆಗಲ್ಲ. ಬೇಡವಾಗಿತ್ತು ಗುರು. ಅಂದ್ರೆ ಹೊರಗಡೆ ಹೆಸರು ಹಾಳಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗ್ ಮಾನಸಿಕವಾಗಿ ಇನ್ನು ಸಹಿಸಕ್ ಕಷ್ಟ ಆಗ್ಬೋದು. ಇನ್ನು ಹಿಂಗ್ ಸಹಿಸೋಣ, ನನ್ನನ್ನು ಗೌರವಿಸೋ ಒಂದು ವರ್ಗ ಇದೆ, ಅವ್ರುಗಳಿಗೆ ನಾನು ಏನ್ ನ್ಯಾಯ ಕೊಡ್ತಿದ್ದೀನಿ ಅನ್ನೋದೆಲ್ಲ ಪ್ರಶ್ನೆ ಬಂದಾಗ ನನ್ಗೆ ಇದು ಬೇಡವೇನೋ ಅನ್ನೋ ತರದ ಅನ್ಸಿದ್ದಿದೆ. ಅದರಿಂದ ಆಚೆಗೆ ನನಗೆ ಮನೆಯವ್ರು ಬಂದಾಗ ಹೇಳಿದಾಗ ನನಗೆ ಏನ್ ಅನ್ಸಿದ್ದು ಅಂದ್ರೆ ಇಲ್ಲ ಇಷ್ಟಂತೂ ಆಡಿದೀನಿ, ಇಷ್ಟೇ ಬಂದಿದ್ದೀನಂತೆ, ಇನ್ನೊಂದಷ್ಟು ಇದನ್ನ ನಾನು ಯಾಕೆ ಬಿಟ್ಕೊಟ್ಟು ಹೋಗ್ಬೇಕು ಅನ್ನೋ ತರನೇ ಇತ್ತು. ಸೊ ಹಾಗಾಗಿ ಆಡ್ತಿದ್ದೆ. ಈ ವಾರ ನನಗೆ ಹೊಡೆತ ಕೊಟ್ಟಿದ್ದು ಅದೇ ಟಾಸ್ಕ್ ಇಂದ, ನಾನು TTF ಇಂದ ಹೊರಗಡೆ ಉಳಿಬೇಕಾದ ಪರಿಸ್ಥಿತಿ ಬಂದಿದ್ರಿಂದ ಇಡೀ ವಾರ ನಾನು ಮಾತು ಆಡಕ್ಕಾಗ್ಲಿಲ್ಲ, ಆಟ ಮಾಡಕ್ಕಾಗ್ಲಿಲ್ಲ. ಅಲ್ಲಿ ಸಮಸ್ಯೆ ಆಯ್ತು ಅಷ್ಟೇ ಅಂತ. ಓಕೆ, ಟಾಸ್ಕ್ ಅಂತ ಬರುವಾಗ ನೀವೇ ಹೇಳಿರೋ ಹಾಗೆ ಆಕ್ಚುಲಿ ಅವಕಾಶಗಳು ಜಾಸ್ತಿ ಸಿಕ್ಕಿಲ್ಲ, ಸಿಕ್ಕಿದಾಗೆಲ್ಲ ಉಸ್ತುವಾರಿ ಮಾಡೋದಕ್ಕೆ ಸಿಕ್ಕಿದೆ. ಸೊ ಹಾಗಾಗಿ ಅದರಲ್ಲೇನು ನಿಮ್ಮ ಒಂದು ಶ್ರಮ ಅಥವಾ ನಿಮ್ಮ ಇನ್ಪುಟ್ಸ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಬಟ್ ಅಪಾರ್ಟ್ ಫ್ರಮ್ ದಟ್ ಅಂದ್ರೆ ಈಗ ಮನೇಲಿ ಉಳ್ಕೊಳ್ಳೋದಕ್ಕೆ ಬೇರೆಯವರು ಯಾವ ರೀತಿ ಎಲ್ಲ ಸ್ಟ್ರಾಟಜಿ ಮಾಡ್ತಿದಾರೋ ಆ ತರನೇ ನಿಮ್ದೊಂದು ಸ್ಟ್ರಾಟಜಿ ಅಂತ ಏನಾದ್ರು ನೀವು ಮಾಡ್ಕೊಂಡ್ರ ಅಥವಾ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ? ಇಲ್ಲ, ಅದೇ ನನಗೆ ಮೋಸ್ಟ್ಲಿ ಬ್ಯಾಕ್ ಫೈರ್ ಆಗಿದ್ರೆ ಅದೇ. ನಾನು ಯಾವ ಸ್ಟ್ರಾಟಜಿ ಮಾಡ್ತಿರ್ಲಿಲ್ಲ, ಅದೆಲ್ಲರಿಗೂ ಗೊತ್ತಿತ್ತು. ಅಂದ್ರೆ ಗೋ ವಿತ್ ದ ಫ್ಲೋ ಅಂತ ಹೋಗ್ತೀನಿ ನಾನು. ನನಗೆ ಸ್ಟ್ರಾಟಜಿ ಬಟ್ ಲಾಸ್ಟ್ ಈಗ ಥರ್ಸ್ಡೇ ಎಪಿಸೋಡ್ ಬರುವಾಗ ಅಂದ್ರೆ ತಲೆ ಸುತ್ತ ಬೀಳ್ತಾ ಇದ್ದಿದ್ದು ಅಥವಾ ಹುಷಾರಿಲ್ದೆ ವಾಪಸ್ ಹೋಗ್ತಾ ಇದ್ದಿದ್ದು, ಅದನ್ನ ಆಕ್ಚುಲಿ ಪ್ಯಾಟರ್ನ್ ತರ ಕಂಡಿದೆ ಅಂತ ಹೇಳಿದ್ರು ಸುದೀಪ್ ಸರ್ ಕೂಡ. ಸೊ ಅದು ಸ್ಟ್ರಾಟಜಿ ಆಗಿತ್ತ ನಿಮ್ದು? ಅದರಿಂದ ಏನು ಉಪಯೋಗ ಆಗ್ತಿರ್ಲಿಲ್ಲ, ಕೊನೆಗೆ ಬಯಸ್ಕೊಳ್ಳಬೇಕೇ ಬೇಕಾಗಿತ್ತು. ಬಟ್ ನನಗೆ ಒಂದಷ್ಟು ಆರೋಗ್ಯ ಸಮಸ್ಯೆ ಮುಂಚೆನೂ ಇತ್ತು. ಸೊ ಮತ್ತೆ ನನಗೆ ಈ ಲೈಟ್ಸ್ ಕ್ಯಾಮರಾಗಳ ಜೊತೆ ಮತ್ತೆ ಆ AC ಜೊತೆ ನಾನು ಬದುಕ್ದೋಳಲ್ಲ. ಸೊ ಗುರುವಾರ ಬಂದ ಕಳಪೆಗೆ ಹೋಗ್ತಿದ್ದೆ. ಕಳಪೆನಲ್ಲಿ ಏನಿತ್ತು, ನಿಮ್ಗೆ ಅಲ್ಲಿ AC ಇರೋದಿಲ್ಲ, ಬಟ್ ಬೆಂಗಳೂರಿನ ರೆಗ್ಯುಲರ್ ವೆದರ್ ಇರುತ್ತೆ, ಜೊತೆಗೆ ನೀವು ರಾಗಿ ಗಂಜಿ ಕುಡಿಬೇಕು, ಹಸುವು ಇರುತ್ತೆ, ಜೊತೆಗೆ ನನಗೊಂದಷ್ಟು ಡ್ಯೂಟಿಯ ಸಮಸ್ಯೆಗಳಿತ್ತು. ಕಳಪೆಯಲ್ಲಿದ್ದ ವಾಶ್ರೂಮ್ಗಳು ಸ್ವಲ್ಪ ಸಮಸ್ಯೆಗಳಿತ್ತು ಅದರಲ್ಲಿ. ಸೊ ಅದೆಲ್ಲ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರ್ತಿತ್ತು ನನಗೆ. ನೀವು ಇಡೀ ದಿನ ರಾಗಿ ಗಂಜಿ ಕುಡ್ಕೊಂಡಿರ್ಬೇಕು ಅಂದ್ರೆ ನಾವು ಕುಚ್ಚಲಕ್ಕಿಗೆ ಊಟ ಮಾಡ್ಕೊಂಡಿರೋರು, ಇಲ್ಲಿ ಬಂದ್ರೆ ಇನ್ನಷ್ಟು ತಂಪಾಗೋದು, ಕೋಲ್ಡ್ ಆಗೋದು, ಅದ್ರ ಜೊತೆಗೆ ಅಲ್ಲಿನ ಕೋಲ್ಡ್ ವೆದರ್ ಅದು ಮತ್ತೆ ಎಫೆಕ್ಟ್ ಆಗೋದು, ಜೊತೆಗೆ ಇನ್ನೊಂದಷ್ಟು ಆರೋಗ್ಯ ಸಮಸ್ಯೆ ಬ್ಯಾಕ್ ಟು ಬ್ಯಾಕ್ ಬರ್ತಿತ್ತು. ನಂಗೆ PCOD ಸಮಸ್ಯೆಗಳಿತ್ತು. ಸೊ ಇದೆಲ್ಲ ತುಂಬಾ ಎಫೆಕ್ಟ್ ಆಗ್ತಿತ್ತು. ಇದೆಲ್ಲ ಯಾವಾಗ ಎಫೆಕ್ಟ್ ಆಗ ಕಳಪೆ ಕೊಟ್ಟಾಗ ಮಾನಸಿಕವಾಗಿ ಕುಗ್ತಿದ್ನಲ್ಲ, ಅವಾಗ ಸಹಜವಾಗಿ ಮನುಷ್ಯ ಮನಸ್ಸು ಸರಿ ಇಲ್ಲ ಅಂದ್ರೆ ಹೊಟ್ಟೆಗೇನು ತಿನ್ನೋದಿಲ್ಲ, ದೇಹನೂ ಕೈ ಕೊಡುತ್ತೆ, ಆ ತರ ಆಗೋದು. ಸೊ ನನಗೆ ಹೆಂಗೆ ಅಂದ್ರೆ ನಾನು ತುಂಬಾ ಬೇಜಾರಾದಾಗ ಹತ್ತು ನಂಗೆ ತಲೆನೋವು ಬರುತ್ತೆ. ನಾನು ತುಂಬಾ ಅಳದೆ ಇದ್ದೋಳ ಆಗಿದ್ದ ಕಾರಣಕ್ಕೆ ತುಂಬಾ ಹತ್ತು ಬಿಟ್ರೆ ತಲೆನೋವು ಇದಾಗ್ತಿತ್ತು, ಕಣ್ಣೆಲ್ಲ ಊದ್ಕೊಳ್ಳೋದು, ತುಂಬಾ ಇದಾಗೋದು. ಸೊ ಆ ಸ್ಟ್ರೆಸ್ ನನಗೆ ಗ್ಯಾಸ್ಟ್ರಿಸೈಡ್ ಆಗೋದು, ಯಾಕಂದ್ರೆ ರಾಗಿ ಗಂಜಿ ಕುಡಿತಿದ್ರಿಂದ ಅದೊಂದಷ್ಟು ಸಮಸ್ಯೆ ಆಗ್ತಿತ್ತು. ಸೊ ಅದು ಎಲ್ಲ ಏರುಪೇರುಗಳು ಆಗ್ತಿದ್ದ ಕಾರಣಕ್ಕೆ ಹಾಗೆ ಆಗ್ತಿತ್ತು. ನೀವು ಗಮನಿಸಿದ್ರೆ ಪ್ರತಿ ವಾರ ಈ ಕಳಪೆ, ಈ ಮಾನಸಿಕ ಟಾರ್ಚರ್ಗಳೇ ಆಗ್ತಿದ್ದ ಕಾರಣಕ್ಕೇನೆ ಅದು ಆಗ್ತಿದ್ ಬಿಟ್ಟು ಬೇರೆ ಏನೂ ಅಲ್ಲ. ಸೊ ಅದನ್ನ ನನ್ಗೆ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಅಲ್ಲಿ ಡಾಕ್ಟರ್ಸ್ಗಳು ಗೊತ್ತು, ಡಾಕ್ಟರ್ಸ್ ರಿಪೋರ್ಟ್ ಅದನ್ನೇ ಕೊಡ್ತಾರೆ, UTI ಇಶ್ಯೂಸ್ ಇತ್ತು, PCOD ಸಮಸ್ಯೆ ಇದ್ದಿದ್ರಿಂದ. ಅಲ್ಲಿ ನನಗೆ ಒಂದ್ಸಲ ಕರೆಕ್ಟ್ ಆಗಿ ಊಟ ಮಾಡಕ್ ಹೇಳಿ ಸಾಕು, ಅಷ್ಟೇ ಇರೋದು, ಬೇರೆ ನಾನ್ ತಗೊಳ್ತಿರ್ಲಿಲ್ಲ, ಆಗ್ತಿರ್ಲಿಲ್ಲ. ನೀವು ಕಳಪೆ ಡಾಕ್ಟರ್ ಹೇಳ್ತಾರೆ, ಅಲ್ಲೂ ಹೇಳೋರು ಹಣ್ಣು ಕೊಡ್ತೀರಾ, ಹಣ್ಣು ತಿನ್ನಿ, ಅದ್ ತಿನ್ನಿ, ಇದ್ ತಿನ್ನಿ ಅಂತ. ಸೊ ಅಲ್ಲಿ ನೀವು ಕಳಪೆಗೆ ಹೋದ್ರೆ ಏನೂ ತಿನ್ನೋಂಗಿಲ್ವಲ್ಲ. ಒಂದ್ ದಾಳಿಂಬೆ ಕಾಳು ತಿಂದ್ರು ನಿಮ್ಗೆ ಇಡೀ ಮನೆ ಲಕ್ಸುರಿ ಹೋಗೋದು, ಅದಕ್ಕೆ ಪನಿಷ್ಮೆಂಟ್ ಬರೋದು. ಸೊ ನೀವೇನೋ ತಿನ್ನಲ್ಲ, ಬರೀ ರಾಗಿ ಗಂಜಿ ತಿನ್ಬೇಕು. ನಾವು ರಾಗಿ ತಿಂದ ಅಭ್ಯಾಸ ಇಲ್ಲದೆ ಇರೋರು. ಸೊ ಅದೆಲ್ಲ ನಂಗೆ ಮತ್ತಷ್ಟು ಎಫೆಕ್ಟ್ ಆಗ್ತಿತ್ತು. ಸೊ ಅದು ಆಗಿದ್ ನಿಜ, ಕಳಪೆ ಇದೆಲ್ಲ ಕಾರಣಕ್ಕೆ ಆಗ್ತಿತ್ತು. ಅದು ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ಅವರೆಲ್ಲ ಇದೇ ವಾತಾವರಣದಲ್ಲಿರೋ, ನಾನು ಬೇರೆ ಯಾವ್ದೋ ವಾತಾವರಣದಿಂದ ಬಂದವಳು, ಹಾಗಾಗಿ ಅದು ಗೊತ್ತಾಗ್ತಿರ್ಲಿಲ್ಲ.